ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ವೆಲ್ಕಮ್ ಯು ಆಲ್. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ 1ನೇ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ರಸ್ಕಿನ್ ಬಾಂಡ್ ಅವರು. ಈ ಒಂದು ವಿಡಿಯೋದಲ್ಲಿ ನಾವು 10 ರಸಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. 10 ರಸಪ್ರಶ್ನೆಗಳನ್ನು ಚರ್ಚೆ ಮಾಡ್ತಕ್ಕಂತಹ ಉದ್ದೇಶ ಏನು ಅಂತಂದರೆ, ಇಲ್ಲಿ ನಾವು 4 ಅಂಕದ ಸಾರಾಂಶವನ್ನು ತಯಾರಿಸುವ ಸಲುವಾಗಿ ಫಾರ್ ಸಮ್ಮರಿ ಪ್ರಿಪರೇಷನ್. ಈಗ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡುತ್ತಾ ಹೋದರೆ, ಮೊದಲನೇ ಪ್ರಶ್ನೆ ಏನಾಗಿದೆ ಅಂತಂದರೆ, ಇಲ್ಲಿ ಗ್ರ್ಯಾಂಡ್ ಮಾ ವಾಸ್ ಅ ಜೀನಿಯಸ್ ಬಿಕಾಸ್ ಆಪ್ಷನ್ ಎ ಸಿ ವಾಸ್ ಸ್ಕಿಲ್ಫುಲ್, ಆಪ್ಷನ್ ಬಿ ಸಿ ಕುಡ್ ಕ್ಲೈಂಬ್ ಅ ಟ್ರೀ, ಆಪ್ಷನ್ ಸಿ she was good, and option D she loved trees. ಈ 4 ಆಪ್ಷನ್ಗಳು ನೋಡಿದಾಗ ಸರಿಯಾದ ಉತ್ತರ ಏನಾಗಿರ್ತದೆ ಅಂತಂದರೆ, ಇಲ್ಲಿ ನಮ್ಮ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಸಿ ಕುಡ್ ಕ್ಲೈಂಬ್ ಎ ಟ್ರೀಸ್. ಈ ಒಂದೊಂದು ಸರಿಯಾದ ಉತ್ತರವನ್ನು ಒಂದೊಂದು ವಾಕ್ಯವನ್ನಾಗಿ ನಾವು ರಚನೆ ಮಾಡಿದ್ದೇ ಆದರೆ 10 ಪ್ರಶ್ನೆಗಳಿಗೆ 10 ವಾಕ್ಯಗಳನ್ನಾಗಿ ನಾವು ತಯಾರಿಸಲಾಗ್ತೀವಿ. ಹಾಗಾಗಿ 4 ಅಂಕದ ಸಾರಾಂಶ ರೆಡಿ ಆಗ್ತದೆ. ಎರಡನೇ ಪ್ರಶ್ನೆ, ದ ಪೋಯೆಟ್ ಕಾಲ್ಸ್ ಹೀಸ್ ಗ್ರ್ಯಾಂಡ್ ಮದರ್ ಡ್ಯಾಶ್. ಆಪ್ಷನ್ ಎ ಅ ಬ್ರೇವ್ ವುಮೆನ್, ಆಪ್ಷನ್ ಬಿ ಅ ಜೀನಿಯಸ್, ಆಪ್ಷನ್ ಸಿ ಅ ಚೈಲ್ಡಿಶ್, ಆಪ್ಷನ್ ಡಿ ಅ ಸಿಲಿ ವುಮೆನ್. ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಎ ಜೀನಿಯಸ್. ಪೋಯೆಟ್ ತನ್ನ ಗ್ರ್ಯಾಂಡ್ ಮದರನ್ನು ಜೀನಿಯಸ್ ಅಂತ ಕರೀತಾನೆ. ಮೂರನೇ ಪ್ರಶ್ನೆ, ದ ಪೋಯೆಟ್ಸ್ ಗ್ರ್ಯಾಂಡ್ ಮ ವಾಸ್ ಹ್ಯಾಪಿಯರ್ ಇನ್. ಆಪ್ಷನ್ ಎ in a boat, option B in a lift, option C in a house, option D in a tree. The right answer is option D in a tree. ಇಲ್ಲಿ ನಾಲ್ಕನೇದು ಸರಿಯಾದ ಉತ್ತರ ಆಗಿರೋದ್ರಿಂದ ಈ ಒಂದು ಉತ್ತರದ ಮೇಲೆ ಒಂದು ವಾಕ್ಯವನ್ನು ರಚನೆ ಮಾಡ್ಬೋದು. ನಮ್ಮ ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಂಬ್ ಅ ಟ್ರೀ ಫ್ರಾಮ್. ಯಾರಿಂದ ಮರ ಹತ್ತುವುದನ್ನು ಕಲಿತಳು? ಆಪ್ಷನ್ ಎ ಅ ಟ್ರೈನಿ, ಆಪ್ಷನ್ ಬಿ her brother, option C her father, option D her son. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಹರ್ ಬ್ರದರ್. ಓಕೆ, ಅಟ್ ದ ಏಜ್ ಆಫ್ 6 she learned to climb the trees from her loving brother. Number 5, as soon as the doctor recommended a quiet week in a bed for granny, ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಡ್ಯಾಶ್. ಡಾಕ್ಟರ್ ರೆಕಮೆಂಡ್ ಮಾಡಿದಾಗ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಿದ್ರಂತ? ಸೈಡ್ ವಿತ್ ಅ ರಿಲೀಫ್, ಆಪ್ಷನ್ ಬಿ ಲಾಫ್ಡ್ ಹ್ಯಾಪಿಲಿ, ಆಪ್ಷನ್ ಸಿ ಡಾನ್ಸ್ಡ್ ವಿತ್ ಜಾಯ್, ಆಪ್ಷನ್ ಡಿ ಫೆಲ್ಟ್ ವೆರಿ ಬ್ಯಾಡ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಸೈಡ್ ವಿತ್ ರಿಲೀಫ್. ನಿಟ್ಟುಸಿರು ಬಿಟ್ಟರು ಅಂತ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದೆ. ಈ ಒಂದು ಆಪ್ಷನ್ ಮೇಲೂ ಕೂಡ ನೀವು ಒಂದು ವಾಕ್ಯವನ್ನು ರಚನೆ ಮಾಡ್ಕೋಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಫಾರ್ ಗ್ರ್ಯಾನಿ ಅ ಕ್ವೈಟ್ ವೀಕ್ ಇನ್ ಅ ಬೆಡ್ ವಾಸ್ ಲೈಕ್. ಆಪ್ಷನ್ ಎ ಹೆಲ್, ಆಪ್ಷನ್ ಬಿ ಹೆವನ್, ಆಪ್ಷನ್ ಸಿ ಪ್ರಿಸನ್, ಆಪ್ಷನ್ ಡಿ ಜೈಲ್. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ HELL ಹೆಲ್. ಆಕೆಗೆ ನರಕದಂತೆ ಅನುಭವ ಆಗ್ತದಂತೆ. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಮಾ ವಾಂಟೆಡ್ ಅ ಹೌಸ್. ಪೋಯೆಟ್ಸ್ ಗ್ರ್ಯಾಂಡ್ ಮಾಗೆ ಎಲ್ಲಿ ಮನೆ ಬೇಕಾಗಿರ್ತದೆ ಅಂತ ಪ್ರಶ್ನೆ. ಆಪ್ಷನ್ ಎ ಇನ್ ಎ ಟ್ರೀ ಟಾಪ್, ಆಪ್ಷನ್ ಬಿ ಬಿಸೈಡ್ ಎ ರಿವರ್, ಆಪ್ಷನ್ ಸಿ ಆನ್ ಎ ಬೀಚ್, ಆಪ್ಷನ್ ಡಿ ಇನ್ ಎ ಫಾರೆಸ್ಟ್. ದ ರೈಟ್ ಆ್ಯಂಡ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಇನ್ ಎ ಟ್ರೀ ಟಾಪ್. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ನಂಬರ್ 8, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ದ ಅಂಡರ್ಲೈನ್ಡ್ ವರ್ಡ್ ಮೀನ್ಸ್. ಇಲ್ಲಿ ಜೀನಿಯಸ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ? ಅ ಟ್ರೀ ಕ್ಲೈಂಬರ್, ಬಿ ಆಪ್ಷನ್ ಆ್ಯನ್ ಎಲ್ಡರ್ಲಿ ಪರ್ಸನ್, ಆಪ್ಷನ್ ಸಿ ಅ ಗಿಫ್ಟೆಡ್ ಪರ್ಸನ್, ಆಪ್ಷನ್ ಡಿ ಅ ಹ್ಯಾಪಿ ಪರ್ಸನ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅ ಗಿಫ್ಟೆಡ್ ಪರ್ಸನ್. ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜೀನಿಯಸ್ ಅನ್ನೋದರ ಅರ್ಥ ಏನು ಕೊಡ್ತದೆ ಅಂತಂದರೆ, ಇಲ್ಲಿ
ಅ ಗಿಫ್ಟೆಡ್ ಪರ್ಸನ್. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 9. ದ ಅಪೋಸಿಟ್ ವರ್ಡ್ ಆಫ್ ಗ್ರೇಸ್ಫುಲ್ ಈಸ್. ಗ್ರೇಸ್ಫುಲ್ಲಿ ಅಂತಕ್ಕಂಥ ವರ್ಡ್ಗೆ ವಿರುದ್ಧಾರ್ಥಕ ಪದ ಯಾವುದು, ಅಪೋಸಿಟ್ ವರ್ಡ್ ಯಾವುದು ಅಂತ. ಆಪ್ಷನ್ ಎ ಅನ್ಗ್ರೇಸ್ಫುಲಿ, ಆಪ್ಷನ್ ಬಿ ಡಿಸ್ಗ್ರೇಸ್ಫುಲಿ, ಆಪ್ಷನ್ ಸಿ ಮಿಸ್ಗ್ರೇಸ್ಫುಲಿ, ಆಪ್ಷನ್ ಡಿ ಇನ್ಗ್ರೇಸ್ಫುಲಿ. ದ ಕರೆಕ್ಟ್ ಆ್ಯಂಡ್ ರೈಟ್ ಅಪೋಸಿಟ್ ವರ್ಡ್ ಈಸ್ ಆಪ್ಷನ್ ಬಿ ಡಿಸ್ಗ್ರೇಸ್ಫುಲಿ. ಸರಿಯಾಗಿರ್ತಕ್ಕಂಥ ವಿರುದ್ಧಾರ್ಥಕ ಪದ ಯಾವುದು ಗ್ರೇಸ್ಫುಲಿಗೆ ಅಂತಂದರೆ ಇಲ್ಲಿ ಡಿಸ್ಗ್ರೇಸ್ಫುಲಿ. ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ನಮ್ಮ ರಸಪ್ರಶ್ನೆಯ ಮುಂದಿನ ಹಾಗೂ ಕೊನೆಯ ಪ್ರಶ್ನೆ. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಅ ಹೆಲ್. ಈ ಒಂದು ವಾಕ್ಯದಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್. ಮೇಲಿನ ವಾಕ್ಯದಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಯಾವುದು ಅಂತ. ಆಪ್ಷನ್ ಎ ಸಿಮಿಲಿ, ಆಪ್ಷನ್ ಬಿ ಮೆಟಾಫರ್, ಆಪ್ಷನ್ ಸಿ ಅಲಿಟ್ರೇಷನ್, ಆಪ್ಷನ್ ಡಿ ಪ್ಯಾರಾಡಾಕ್ಸ್. ಸೊ ಹಾಗಾಗಿ ಈ ಒಂದು ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಯಾವುದಾಗ್ತದೆ ಅಂತಂದರೆ ಇಲ್ಲಿ ಆಪ್ಷನ್ ಎ ಸಿಮಿಲಿ. ಇಲ್ಲಿ 10 ಪ್ರಶ್ನೆಗಳಿಗೆ ನಾವು ಸರಿಯಾಗಿರ್ತಕ್ಕಂತಹ 10 ಉತ್ತರಗಳನ್ನು ಪಡೆದುಕೊಂಡಿವಿ. ಪ್ರತಿಯೊಂದು ಉತ್ತರಕ್ಕೂ ಒಂದೊಂದು ವಾಕ್ಯವನ್ನು ರಚನೆ ಮಾಡಿದರೆ ನಮಗೇನಾಗ್ತದೆ, ಇಲ್ಲಿ ಸಾರಾಂಶ ತಯಾರಾಗ್ತದೆ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಫಾರ್ 4 ಮಾರ್ಕ್ಸ್ ಸಮ್ಮರಿ. ಮುಂದಿನ ವಿಡಿಯೋದಲ್ಲಿ